ವೇದಿಕೆ ಆರಿಸಬೇಕು ಹೋಗ್ತಾನೆ. ಶಾಸಕರ ವೇದಿಕೆ ಆರಿಸಬೇಕು ಹೋಗ್ತಾನೆ. ಇನ್ನೊಬ್ಬರವರು ಮಹೇಶ್ ಅವರು ವೇದಿಕೆ ಮುಂಭಾಗದ ಹಸ್ತ ಹೋಗ್ತಾರೆ. ಅಭಿನಂದನ್ ಸರ್ ಅವರು ಕುಮಾರ್ ಪ್ರಿಯಾಂಕಾ ಮುಷ್ಟು ಅರ್ಜುನ್ ಕ್ಯಾಂಪ್ ವಿದ್ಯಾರ್ಥಿಗಳು. ಕರುಣಿಸು ನೀ ಮಾತೆ ಶರದ ಮತೆ ಕರುಣಿಸು ನೀ ಮಾತೆ ಸಂಗೀತ ದೇವತೆ ಶಾಶಾಂಗ ವಂದನೆ ಸಂಗೀತ ಅರಿವಂತೆ ಕರುಣಿಸು ನೀ ಮಾತೆ ಶರದ ಮತೆ ಕರುಣಿಸು ನೀ ಮಾತೆ. ಸುಶ್ರಾವವಾಗಿ ಶಾರದಾ ಮಾತೆಯನ್ನು ನೆನೆಸಿಕೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲೆಂದು ಭಗವಂತನೇ ಬರೆದ ಕುಮಾರಿ ಸ್ವಾಮಿಗಳನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಶ್ರೀ ಬಸವಳಿ ಶಂಕರಗೌಡರು ಇವರನ್ನು ಕುಮಾರಿ ಒಂದು ಹೂಗುಚ್ಛವನ್ನು ಕೊಡುವ ಮೂಲಕ ಸಾಧಿಸಬೇಕೆಂದು ಕೇಳಿಕೊಳ್ತೇನೆ. ಚಪ್ಪಾಳೆ ಮೂಲಕ ಧನ್ಯವಾದಗಳು. ತದನಂತರದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ವಿರೂಪಾಕ್ಷ ಮೂರ್ತಿ ನಗರಸಭೆ ಆಯುಕ್ತರು ಇವರನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುವ ಮೂಲಕ ಹೂಗುಚ್ಛವನ್ನು ಕೊಡುವ ಮೂಲಕ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇವೆ. ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರುತ್ತೇನೆ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ನಂತರದಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ತಿಮ್ಮಾಪುರ್ ಗುರುಗಳನ್ನು ಕೂಡ ಕೋರುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಕೋರುವುದಾಗಿ ಹೇಳಿಕೊಳ್ತೇನೆ. ನಂತರದಲ್ಲಿ ಉಮೇಶ್ ಸರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಕೋರುವುದಾಗಿ ಹೇಳಿಕೊಳ್ತೇನೆ. ಶ್ರೀ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದಲಿಂಗೇಶ್ ಪೂರ್ಣೇಶ್ವರ ಅವರ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಕೋರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಜೋರ ಚಪ್ಪಾಳೆ ತಟ್ಟುವ ಮೂಲಕ ಹಸಿವೆ ಉಸಿರಾಗಲಿ ಆ ಮೂಲಕ ನಮ್ಮೆಲ್ಲ ಮಕ್ಕಳ ಮಕ್ಕಳು ಬಂಗಾರವಾಗಲಿ ತಾತನ ಆಶಯದಲ್ಲಿ ತಾವೆಲ್ಲ ಸೇರ್ಪಡೆ ವಿದ್ಯಾರ್ಥಿ ಬರ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಶುಭವಾಗಿ ತಾವೆಲ್ಲರೂ ನೂರ ಸದಾ
ಶ್ರೀ ಚಂದ್ರನಾಥ ಟ್ರಸ್ಟ್ ಕಮಿಟಿಯ ಎಲ್ಲ ಗಣ್ಯರು ನಮಗೆ ಇದಕ್ಕೆ ಅತ್ಯಂತ ಉತ್ಪೂರ್ವವಾಗಿ ಸಾಥ್ ನೀಡ್ತಿದ್ದಾರೆ. ಒಂದು ವೇಳೆ ಈ ಒಂದು ಕಟ್ಟದಲ್ಲಿ ನಮ್ಮ ಆತ್ಮೀಯಗಳಾದ ಕ್ಷಣ ಭೂಮಿಯನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಹೊಸದೊಂದು ಕಾರ್ಯಕ್ರಮವನ್ನು ನಾವು ಶ್ರೀಮಠದಲ್ಲಿ ಹಮ್ಮಿಕೊಳ್ಬೇಕು ಅನ್ನೋಂತಹ ಶೈಕ್ಷಣಿಕ ಹಮ್ಮಿಕೊಳ್ಳುವಂತ ಒಂದು ಚಿಂತನೆ ಮಾಡಿದಾಗ ನಾವು ಹೊಡೆದೇ ಈ ಒಂದು ಬೇಸಿಗೆ ತರಬೇತಿ ಶಿಬಿರ ನಮ್ಮದೇ ಆದಂತ ಒಂದು ಟೀಮನ್ನು ಕಟ್ಕೊಂಡು ಅವತ್ತಿದ್ದ ಸುಮಾರು 17 ವರ್ಷಗಳಿಂದ ನಾವು ಇದನ್ನ ತರಬೇತಿ ಪ್ರಾರಂಭ ಮಾಡಿದ್ವಿ. ಕೇವಲ 50 ಮಕ್ಕಳಿಂದ ಪ್ರಾರಂಭವಾದ ಈ ತರಬೇತಿ ಕಾರ್ಯಕ್ರಮ ಇವತ್ತು ನಾವು ಅಡ್ಮಿಷನ್ ಕ್ಲೋಸ್ ಆಗಿದೆ, ಇನ್ನು ನಾವು ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತು ನಮ್ಮ ಈ ಒಂದು ಕೋಚಿಂಗ್ ನಡೆದು ಬಂದಿದೆ. ಅಂದ್ರೆ ಅದು ನಿಮ್ಮೆಲ್ಲರ ಸಹಕಾರ ಅಂತೇಳಿ ನಾನು ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅನುಚ್ಛೇದ ಸಂವಿಧಾನ ಅನುಚ್ಛೇದ 371 ಜಾರಿಗೆ SSLC ಪಾಸ್ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಒಂದಿಷ್ಟು ಏನಾದರೂ ಕೋರ್ಸಿನ ಕಲ್ತ್ಕೊಳ್ಳೋದ್ರ ಮೂಲಕ ತಮ್ಮ ಒಂದು ಕಾಮೆ ತಾವು ನಿಂತ್ಕೊಳ್ಬಹುದು ಅಂತ ಅಂದ್ರೆ ಅವಕಾಶನ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಆ ದಿಸೆಯಲ್ಲಿ 10ನೇ ತರಗತಿ ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟ. ಆ ಘಟ್ಟವನ್ನ ಅತ್ಯಂತ ಸುಲಭವಾಗಿ ಯಶಸ್ವಿಯಾಗಿ ಪಾಸ್ ಮಾಡಬೇಕು ಅನ್ನೋ ದಿಸೆಯಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನ ನಾವೆಲ್ಲ ಬಳಗದ ಜೊತೆಗೆ ಇದನ್ನು ಪ್ರಾರಂಭ ಮಾಡಿದ್ದೇವೆ. ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗ್ತದೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸ್ವಲ್ಪ ಶಿಕ್ಷಣ ಸಹಿತ ಯಾವುದೇ ಒಂದು ನಯಾ ಪೈಸೆ ಗೌರವವನ್ನು ಅಪೇಕ್ಷಿಸಿದೆ. ಇದು ತಾತನ ಸೇವೆ ಅಂತ ಹೇಳಿ ಅವರೆಲ್ಲರೂ ಕಾರ್ಯಕ್ರಮ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ಕ್ರೆಡಿಟ್ ಸೇರ್ಬೇಕಾಗಿದ್ದು ಆ ಎಲ್ಲ ಸಂಪೂರ್ಣ ವ್ಯಕ್ತಿಗೆ ಜ್ವರ ಎಲ್ಲ ಕರ್ನಾಟಕ ಟ್ರಸ್ಟ್ ಕಮಿಟಿ ಸಮಾಜದಿಂದ ನಾವೆಲ್ಲರೂ ಬಂದಿದ್ದೇವೆ. ಅದಕ್ಕೆ ಸಮಾಜಕ್ಕೂ ಸಹಿತ ನಾವೆಲ್ಲ ಅರ್ಪಿಸಬೇಕು ಅನ್ನೋ ದಿಸೆಯಲ್ಲಿ ಒಂದು ಖಂಡಿತ ಕೆಲಸ ಅಂತಂದ್ರೆ ನಮ್ಮ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಾಗಬೇಕು. ಆ ದಿಸೆಯಲ್ಲಿ ಯಾವಾಗ ಜ್ಞಾನವನ್ನ ಯಾರು ಪಡೆದಿದ್ದಾರೆ ಅವರು ಈ ರೀತಿ ಜಗತ್ತನ್ನ ಆಳಬಲವನ್ನು ಅಂತ ಅವರು ಅಂಬೇಡ್ಕರ್ ಅವರು ಮಾತಂತೆ ಯಾರು ಜ್ಞಾನ ಪಡಿತಾರೆ ಅವರು ಈ ಜಗತ್ತಿನ ಎಲ್ಲಿದ್ರು ಜೀವಿಸಬಹುದು. ಅಂದ್ರೆ ರಾಜ ಸರ್ವ ಏನೋ ಆ ರಾಜ್ಯದ ಪೂಜನೆ ಆದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಏನಂತೆ. ಇವತ್ತು ನೀವು ಜ್ಞಾನ SSLC ಜ್ಞಾನ ಪಡೆದ ತಕ್ಷಣ ನೀವು ಅತ್ಯಂತ ಸುಲಭವಾಗಿ ಎಲ್ಲಾದ್ರೂ ನೀವು 10ನೇ ತರಗತಿ ನಂತರ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡಬಹುದು ಅನ್ನೋ ದಿಸೆಯಲ್ಲಿ ನಮ್ಮ ಶ್ರೀಮಠ ಇವತ್ತು ಈ ಕಾರ್ಯಕ್ರಮ ಕೈಗೊಂಡಿದೆ. 17 ವರ್ಷಗಳಿಂದ ನೋಡ್ರಿ ಮಧ್ಯಾಹ್ನ ಹೊಸ ಸಹಿತ ಉಚಿತವಾಗಿ ಈಗಾಗಲೇ ಸುಮಾರು 5,000ಕ್ಕಿಂತ ಹೆಚ್ಚು ಮಕ್ಕಳು ಖಂಡಿತ ಖುಷಿ ಇದೆ. 5,000ಕ್ಕಿಂತ ಹೆಚ್ಚು ಮಕ್ಕಳು ಸಹಿತ ಈ ಒಂದು ತರಬೇತಿಯನ್ನ ಪಡೆದುಕೊಂಡು ಯಶಸ್ವಿಯಾಗಿ ಮಾಡ್ತಾರೆ. ನಾನು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಮೊನ್ನೆ ನಾನು ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದ, ಸರ್ ನಾನು 2017 ಬ್ಯಾಚ್ ವಿದ್ಯಾರ್ಥಿ ಸರ್, ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನನಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದೀನಿ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ, ನಾನು ಸಹಿತ ಒಂದು ಪಾಠ ಮಾಡ್ತೀನಿ ಸರ್, ದಯವಿಟ್ಟು ಅವಕಾಶ ಬಿಟ್ಟು. ಸೊ ಅಂದ್ರೆ ನಮ್ಮ ಒಂದು ಪ್ರಾಜೆಕ್ಟ್ಗಳು ಹೊರಬರ್ತಾ ಇದಾವೆ, ಅಂದ್ರೆ ಪರಿಸ್ಥಿತಿ ಆಗ್ತಾ ಇರುವಂತ ದಿಸೆಯಲ್ಲಿ ಈ ಒಂದು ಕೆಲಸ ನೋಡ್ಬೇಕಾಗ್ತದೆ. ಆ ದಿಸೆಯಲ್ಲಿ ನಾವೆಲ್ಲ ಬಳಗಕ್ಕೂ ಸಹಿತ ಮತ್ತೊಮ್ಮೆ ಧನ್ಯವಾದಿಸ್ತೇನೆ. ವಿಶೇಷವಾಗಿ ನಮ್ಮ ಜನನಾಯಕ ಎಲ್ಲ ಸದಸ್ಯರು ಸಹಿತ ಎಲ್ಲ ಸದಸ್ಯರು ಸಹಿತ ನಮ್ಮ ಜೊತೆ ಕೈ ಕಳಿಸಿ ಒಂದು ಒಬ್ಬ ವಿದ್ಯಾರ್ಥಿಗೆ ಸುಮಾರು 1,000 ರೂಪಾಯಿ ಕನಿಷ್ಠ 1,000 ರೂಪಾಯಿ ಖರ್ಚು ಬರ್ತದೆ. ಲಕ್ಷ ಖರ್ಚನ್ನು ಸಹಿತ ತಲೆಕಡಿಸ್ಕೊಂಡು ಸಿಲ್ಲೇಶ ನಮ್ಮ ಶ್ರೀಮಠ ಇಂಥ ಒಂದು ಒಳ್ಳೆ ಕಾರ್ಯ ಮಾಡ್ತದೆ ಅಂತಂದ್ರೆ ಅದು ನಿಮ್ಗೆಲ್ರಿಗೂ ಏನೋ ತಾತನ ಕೃಪೆ ಇಲ್ಲ ಅಂತ ಹಾರಿಸಿದ ಅವರಿಗೂ. ಜೊತೆಗೆ ಮಕ್ಕಳಿಗೆ ಒಂದು ಸೂಚನೆ, ಇಲ್ಲಿ ಹಾಜರಿರ್ತಕ್ಕ ವಿದ್ಯಾರ್ಥಿಗಳ ಸೂಚನೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಏನ್ ಕೆಲಸ ನಮ್ಮ ಮುಂಜಾನೆ ಒಂದು ತಾಸು ಹಾಗೆ ಸಾಯಂಕಾಲ ತಾಸು ಮಠದ ಸೇವೆಯನ್ನು ಮಾಡಬೇಕಾಗ್ತದೆ. ಅಂದ್ರೆ ಕಸ ಬಳಸಿ ನಡ್ಕೊಂಡು ಸುತ್ತನೆ ಮಾಡ್ಕೊಂಡು ಎಲ್ಲರೂ ಕಾರ್ಯ ಸಾಕಾಗ್ತದೆ. ಜೊತೆ ಅಕಸ್ಮಾತ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆ, ಶಿಕ್ಷಕರ ಅಕಸ್ಮಾತ್ ಏನಾದ್ರು ಸಹಿತ ನಾವೆಲ್ಲರೂ ಅಶಿಸ್ತಿಂದ ವರ್ತಿಸ್ತೇವೆ. ಯಾಕಂದ್ರೆ ಇದು ಧಾರವಾಡದ ಆವರಣ, ಇಲ್ಲಿ ಯಾವುದೇ ಕಾರಣಕ್ಕೆ ಬೇರೆ ಒಂದು ಕೆಲಸಕ್ಕೆ ಅವಕಾಶ ಮಾಡಿಕೊಡದೆ ತಾವು ಅತ್ಯಂತ ಒಳ್ಳೆಯ ಮನಸ್ಸಿಂದ ಸ್ವಚ್ಛ ಮನಸ್ಸಿಂದ
ತಾವೇನು ಅಭ್ಯಾಸ ಮಾಡಿ ಬಂದಿರಿ ಅದನ್ನ ಅಭ್ಯಾಸ ಮಾಡ್ಕೊಂಡ್ರಿ. ಆ ಮೂಲಕ ಇಂಗ್ಲಿಷ್ ಶಾಲೆಗಳಲ್ಲಿ ನೀವೆಲ್ಲರೂ ಪ್ರಥಮ ಸ್ಥಾನವನ್ನು ಪಡೀರಿ ಅಂತೇಳಿ ಆಶಿಸ್ತಾ ಇವತ್ತು ನಾವು ಮಾತಾಡುವ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗಂಗಾವತಿ ಸ್ವತಃ ಗಂಗಾವತಿಯರಾಗಿರುವ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧರಾಗಿರುವ ಹಾಸ್ಯ ಕಲಾವಿದರು ಗೌರವಾನ್ವಿತ ಶ್ರೀ ಪ್ರಾಣೇಶ್ ಸರ್ ಅವರೇ, ಅದೇ ರೀತಿಯಾಗಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಮಠದ ಗೌರವಾನ್ವಿತ ಅಧ್ಯಕ್ಷರಾದ ನಮ್ಮ ಹೊಸಳ್ಳಿ ಶಂಕರಗೌಡರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಎಲ್ಲ ಸನ್ಮಾನ ಉಪಾಧ್ಯಾಯರೇ ಹಾಗೂ ನಮ್ಮ ಮುಂದೆ ಕುಳಿತಿರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕ ಪೋಷಕರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತಿನ ದಿನಾಂಕದಂದು ನಮ್ಮ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಟ್ರಸ್ಟ್ ವತಿಯಿಂದ ಗಂಗಾವತಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ನಮ್ಮ ವಿದ್ಯಾರ್ಥಿನಿಯರಿಗೆ ಈ ಒಂದು ಬೇಸಿಗೆ ಸಮ್ಮರ್ ಕೋಚಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು 2 ತಿಂಗಳ ಕಾಲ ಈ ಕೋಚಿಂಗ್ ನಡೆಯುತ್ತೆ. ಇದು ಒಂದು ನಮ್ಮ ಒಂದು ಅದೃಷ್ಟ. ಏಕೆಂದರೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಓದಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ. ಈ ಸ್ಟೇಜಿಗೆ ಬರಬೇಕಾದ್ರೆ ನಾವು ಬಹಳಷ್ಟು ಕಷ್ಟಪಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿ ಇವತ್ತಿನವರೆಗೆ ನಾನು ಇಲ್ಲಿ ಬಂದು ಕುಂತಿದ್ದೀನಿ. ಈಗ ತಮಗೆಲ್ಲರಿಗೂ ಒಂದು ಒಳ್ಳೆಯ ಸುವರ್ಣಾವಕಾಶ ಪ್ರತಿ ವರ್ಷ ಸಿಗ್ತಾ ಇದೆ. ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಕೃಪಾ ಕಟಾಕ್ಷೆಯಿಂದ ಇದು 18ನೇ ವರ್ಷ ಈ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳೇ. ಒಂದು ಮಾತು ತಾವು ಜ್ಞಾಪಕ ಇಟ್ಕೋಬೇಕು, ತಮ್ಮ ಒಂದು ಜೀವನದಲ್ಲಿ ನಮಗೆ ಒಂದು ಜೀವನ ಅಂದ್ರೆ ವಿದ್ಯೆ ಅಂದ್ರೆ ಜೀವನ ಒಂದು ಸಂಕಲ್ಪ ಮಾಡ್ಕೋಬೇಕು. ಈ ವಿದ್ಯೆಯನ್ನು ನಾವು ಕಲಿತರೆ ಈಗ ಎಂತ ಕೋಟೀಶ್ವರು ಸಹ ನೀವು ಒಂದು IAS ಆಫೀಸರ್ ಆದ್ರೆ ಕೂಡ ನೀವು ಬಂದು ನಿಂತಿರ್ತಾರೆ ಕೈ ಕಟ್ಕೊಂಡು. ಅದು ವಿದ್ಯೆಗೆ ಇಷ್ಟ ಒಂದು ಗೌರವ. ಅದನ್ನ ನೀವು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಇಲ್ಲಿ ಎಷ್ಟು ಜನ ಕೂತಿದ್ದೀರಿ, ಇದರಲ್ಲಿ ಎಷ್ಟು ಜನ ನೀವು KAS ಆಗ್ತೀರಿ, IAS ಆಗ್ತೀರಿ, IPS ಆಗ್ತೀರಿ, ಅಥವಾ ಇಂಜಿನಿಯರ್ಸ್ ಆಗ್ತೀರಿ, ಅಥವಾ ಡಾಕ್ಟರ್ಸ್ ಆಗ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಸಂಕಲ್ಪ ನೀವು ಮಾಡ್ಕೋಬೇಕಾಗುತ್ತೆ. ಆ ಸಂಕಲ್ಪ ಮಾಡ್ಕೋಬೇಕಾದ್ರೆ ನೀವು 24/7 ನೀವು ಒಂದು ವಿದ್ಯೆಯಲ್ಲಿ ನೀವು ನಿಮಗ್ನರಾಗಿರ್ಬೇಕು. ಆ ಮಲ್ಲಿಕಾರ್ಜುನ ಸ್ವಾಮಿ ಕೃಪಾ ಕಟಾಕ್ಷಿಯಿಂದ ನೀವೆಲ್ಲರೂ ಇವತ್ತೆಲ್ಲ ಇಲ್ಲಿ ಬಂದಿದ್ದೀರಿ. ತಮಗೆ ಒಂದು ಒಳ್ಳೆ ಒಂದು ಟ್ರೈನಿಂಗ್ ಕೋಚಿಂಗ್ ಸಿಗಲಿ. ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ. ಒಂದು ಈ ಕೋಚಿಂಗ್ ತೆಗೆದುಕೊಂಡು ನೀವು ಉನ್ನತ ಒಂದು ವಿದ್ಯಾಭ್ಯಾಸವನ್ನು ಹೊಂದಿ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಉದ್ಯೋಗ ಅವಕಾಶ ಸಿಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಇವತ್ತು ನನಗೆ ಆಶ್ಚರ್ಯ ಆಗೋದೇನೆಂದ್ರೆ ಇಂಥ ಮೊಬೈಲ್ ಯುಗದಲ್ಲೂ ಕೂಡ ಇಷ್ಟು ಜನ ವಿದ್ಯಾರ್ಥಿಗಳು ಅನೇಕ ತಿಂಗಳುಗಳಿಂದ ಇಲ್ಲಿ ಬಂದು ತರಬೇತಿಯನ್ನು ಪಡೆದಿದ್ದೀರಿ, ಶಿಕ್ಷಣವನ್ನು ಪಡೆದಿದ್ದೀರಿ. ನೆನೆಸ್ತಕ್ಕ ಮೊಬೈಲ್ಗಳೆಲ್ಲ ಮನೆಗೆ ಬಿಟ್ಟು ಬರ್ರಿ ಅಂತ ಹೇಳಾರಲ್ಲ, ಭಾಳ ಒಳ್ಳೇದು ಮಾಡಿ. ಇವತ್ತು ನಾವು ಕನ್ನಡಿ ನೋಡೋದು ಮರಿತೀವಿ, ಬ್ರಷ್ ಮರಿತೀವಿ, ಆದರೆ ಎದ್ದ ತಕ್ಷಣ ಹಳಸು ಮಾರಲೇ ಮೊಬೈಲ್ ನೋಡ್ತೀವಿ. ಮಕ್ಕಳು ಯಾರು ಮೆಸೇಜ್ ಅದಾವ ಯಾರು ಇಲ್ಲ ಅಂತೇಳಿ ದಯವಿಟ್ಟು ಎಲ್ಲಿವರೆಗೂ ನೀವು ಮೆಸೇಜ್ಗಳನ್ನ ಕೆಳಗಿಟ್ಟು ಪುಸ್ತಕಗಳನ್ನ ಕೈಯಲ್ಲಿ ಹಿಡಿಯೋದಿಲ್ವೋ ಅಲ್ಲಿವರೆಗೂ ನೀವು ಉದ್ಧಾರ ಆಗೋದು. ಅದಕ್ಕೆ ದಯವಿಟ್ಟು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇದು ನನ್ನ ಸಿದ್ಧಾಂತ. ಹಾಗಂತ ಮೊಬೈಲ್ ಪೂರ್ತಿ ಬಿಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ವಿಷಯಗಳು ಅವ್ರು ನೋಡ್ಕೊಳ್ಳುವಂಥ ಶಕ್ತಿ ನಮಗಿಲ್ಲ, ಜ್ಞಾನ ನಮ್ದಿಲ್ಲ. ನಾವು ಬರೀ ಸಿನಿಮಾ, ನಮ್ಗೆ ಯಾರು ಊಟ ಆಯ್ತಾ, ನಿದ್ದೆ ಆಯ್ತಾ, ಬೇರೆ ಯು ಮಿಸ್ಸಿಂಗ್ ಯು ಇದ್ದಾವೆ ಹೌದಾ. ಒಂದು ಸಾರಿ ಗೂಗಲ್ ಸರ್ಚ್ ಮಾಡಿದ್ರೆ ಜಗತ್ತಿನಲ್ಲಿ ಎಷ್ಟು ಅದ್ಭುತಗಳಿದೆ, ಎಷ್ಟು ಜನ ಬುದ್ಧಿವಂತರಿದ್ದಾರೆ ನಿಮಗೆ ಗೊತ್ತಾಗ್ತದೆ. ಇವತ್ತು ಗಂಗಾವತಿಯಲ್ಲೂ ಕೂಡ ಸುತ್ತಮುತ್ತಲ ಗ್ರಾಮದಲ್ಲೂ ಕೂಡ ಇಷ್ಟು ಜನ ನೀವು ತಿಂಗಳಾನಗಟ್ಟಲೆ, ನಾನು ಯಾವಾಗಲೂ ಬ್ಯಾಂಕಿಗೆ ಬಂದಾಗ ಇಲ್ಲಿ ಗಲಾಟೆ ಕೇಳಿದಿರ್ತೀನಿ. ನನಗೆ ಅದೇ ಜ್ಞಾಪಕ. ನಾಗರಾಜ ಶಿಬಿರ ಅವಾಗಿನಿಂದ ನನಗೆ ಸಹಕಾರ ಕೊಟ್ಟರು ಹೊಸಳ್ಳಿ ಶಂಕರಗೌಡರು.
ಅವರು ನಾವು ಬಹಳ ಸ್ನೇಹಿತರು. ಇವತ್ತು ಸರ್ ಬಂದಿರೋದು ನಿಮ್ಮೆಲ್ಲರ ಪುಣ್ಯ. ಇಂಥ ಅಧಿಕಾರಿಗಳ ಅನುಭವವನ್ನು ಇವುಗಳು ಕೂಡ ಇಂಥ ಶಿಬಿರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಬಳಸ್ಕೊಳ್ಬೇಕು. ಕೇವಲ ಮಾರ್ಕ್ಸ್ ತಗೊಳ್ಳೋದು ಮಾತ್ರ ಅಲ್ಲ. ನೋಡಿ, ನಾನು ನನ್ನಂಗೆ ಆಗಬಾರ್ದು ನೀವು ಅಂತ ಹೇಳ್ತೀನಿ. ಈಗೆಲ್ಲರೂ ಪ್ರಾಣೇಶ್ನಂಗೆ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಾನು ವಿದ್ಯಾರ್ಥಿ ದಶೆಯಲ್ಲಿ ಶಾಲೆಗೆ ಹೋಗ್ಲಾರ್ದಂಥ ಮನುಷ್ಯ. ನಾನು ಶಾಲೆಯ ಅತ್ಯಂತ ದೊಡ್ಡ ವಿದ್ಯಾರ್ಥಿ. ನನ್ನನ್ನು ಕೈ ಹಿಡಿದಿದ್ದು ಸಾಹಿತ್ಯ. ಶಂಕರಗೌಡರು ನಾವೆಲ್ಲ ಒಂದ ಸಾಲ ಅಲ್ಲೇ ಐತಂದ್ರೆ 3 ಕಿಲೋಮೀಟರ್ ಹಿಂದಿರ್ತಿದ್ವಿ ನಾವು. ಆದರೆ ಇವತ್ತು ಅವರು ನಾಯಕರಾಗಿ ಬೆಳೆದು ಕನ್ನಡ ಬಹುಶಃ ಗೋಕಾಕ್ ಚಳವಳಿ ಅನ್ನೋದೇನಿದೆ, ಆ ಗೋಕಾಕ್ ಚಳವಳಿ ಆರಂಭ ಆದದ್ದೇ ಗಂಗಾವತಿಯಿಂದ. ಅದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನೀವು ಸಿದ್ಧಲಿಂಗೇಶ್ ಅವರ ತಂದೆ ವಿರೂಪಾಕ್ಷ ಪಕ್ಕೂರು ಭಾಗಗಳು. ಅವರಷ್ಟು ಕನ್ನಡ ಪ್ರೇಮ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಗೋಕಾಕ್ ವರದಿ ಆದಮೇಲೆ ಎಲ್ಲರಿಗೂ ಆ ರುಚಿ ಹತ್ತಾಗಲಿ ಅದನ್ನು ಪ್ರಾರಂಭ ದಿಸೆಯಲ್ಲಿ ಗುರುತಿಸಿದವರು ನಮ್ಮ ಪೂಲ್ಭಾವಿ ತಂದೆ. ಅವರು ಎಲ್ಲಿವರೆಗೂ ಮುಂದುವರೆದಿದ್ರು ಅಂದರೆ ಕನ್ನಡದಲ್ಲಿ ಬರೀ ಬೋರ್ಡ್ ಮಾತ್ರ ಅಲ್ಲ, HMT ಕಂಪನಿಗೆ ಬರೆದಿದ್ರು ಸರ್ ಜನರು. ಕರ್ನಾಟಕಕ್ಕೆ ನೀವು ಸಪ್ಲೈ ಮಾಡುವಂಥ ವಾಚ್ಗಳಲ್ಲಿ ಅಂಕಿಗಳನ್ನು ಕನ್ನಡದಲ್ಲಿ ಬರೆದು ಹಾಕಿ ನಮ್ಮ ವಾಚ್ಗಳನ್ನು ಅಂತ ನಾನೇ ಜೊತೆಗೆ HMT ಕಂಪನಿ ಎಲ್ಲ ಜನರು ಕರ್ನಾಟಕದಲ್ಲಿ ಇಂಗ್ಲಿಷ್ ಅಂಕಿಗಳ ಗಡಿಯಾರ ಅಂತ ತಗೋಬಾರ್ದು, ಯಾರು ಕನ್ನಡ ಅಂಕಿಗಳು ತಗೊಳ್ರಿ ಅಂತ ಹೇಳಿ ಅಂತ ಉಗ್ರ ಕನ್ನಡ. ಅವರಿಂದಲೇ ನಮ್ಮಲ್ಲಿ ಗೋಕಾಕ್ ವರದಿ ಚಳವಳಿಗೆ ಒಂದು ಸ್ಫೂರ್ತಿ ಶುರುವಾಯಿತು. ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಬಂದು ಹೋಗುವವರೆಗೂ ಆ ಕಾರ್ಯಕ್ರಮಗಳು ನಡೆದು. ಹೀಗೆ ಇವತ್ತು ಕನ್ನಡದ ಬಗ್ಗೆ ಅಭಿಮಾನವನ್ನ ಅತ್ಯಂತ ಹೆಚ್ಚಿನ ತಮಿಳು, ತೆಲುಗು ಎಲ್ಲ ನೋಡ್ರಿ ನೀವು. ಅವ್ರು ಮೊದಲು ತಮ್ಮ ಭಾಷೆಗಾಗಿ ಹೋರಾಡ್ತಾರೆ. ತಮ್ಮ ಭಾಷೆ ಬಿಟ್ಟು ಎಲ್ಲದಕ್ಕೂ ಹೋರಾಡೋರು ನಾವು ಕನ್ನಡಿಗರು. ಕನ್ನಡದಲ್ಲಿ ಸಹಿ ಮಾಡಿ, ದಯವಿಟ್ಟು ಕನ್ನಡದಲ್ಲಿ ಸಹಿ ಮಾಡಿ, ಕನ್ನಡದಲ್ಲಿ ಹೆಸರು ಬರೀ. ನಾವಲ್ಲದೆ ಬೇರೆ ಯಾರು ಕನ್ನಡವನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಸುತ್ತಮುತ್ತ ಬೆಂಗಳೂರು ಹೋದ್ರೆ ಅಲ್ಲಿ ತಮಿಳರು, ಕೇರಳೀಯನ್ಸು, ಮರಾಠಿಗರು ಎಲ್ಲರೂ ಮುಖಂಡು ಬಿಡ್ತಾರೆ. ಬೆಂಗಳೂರು ನಮ್ದು ಹೌದು ಅಲ್ಲ ಅನ್ನೋದೇ ಐತೆ. ಗಂಗಾವತಿನಾಗೆ ಅನೇಕ ತೆಲುಗು ಇತ್ತು, ಅವ್ರಿಗೆ ನಾವು ಕನ್ನಡ ಕಲಿಸಿದ್ವಿ. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಇಂಥ ಶಿಕ್ಷಣ ಸಂಸ್ಥೆಗಳ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸ್ಬೇಕು. ಇನ್ನು ಮಾತ್ರ ಅಲ್ಲ, ಯಾವಾಗಲೂ ಭಾಗವಹಿಸ್ಬೇಕು. ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಕನ್ನಡ ಪೇಪರ್ ತರಿಸ್ತೀವಿ ಮನೆಗೆ? ನಿಮ್ಮ ಅಪ್ಪ ಅಮ್ಮ ತರಿಸ್ತಾರೆ ಕನ್ನಡ ಪೇಪರ್. ನೋಡ್ರಿ, ಪೇಪರ್ ಯಾರ ಮನೆಗೆ ತರಿಸ್ತೀರಿ ಅದನ್ನು ಕೈ ಒಂದು ಎರಡು ನೋಡಿ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಮೊದಲು ಕನ್ನಡ ಪತ್ರಿಕೆಗಳನ್ನ ತರಿಸ್ಬೇಕು. ನಮ್ಮ ವಿರೂಪಾಕ್ಷ ಪಕ್ಕೂರು ಮಾಡಿದ್ದಾರೆ, ಮೊದಲು ಕನ್ನಡ ಪತ್ರಿಕೆಗಳನ್ನ ಮನೆಗೆ ತರಿಸಿ. ಕನ್ನಡ ಅಂದರೆ ಯಾರೋ ಬರಂಗಿಲ್ಲ. ಇಲ್ಲಿ ಸಂಪತ್ತನ್ನು ಲೂಟಿ ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಹಂಪಿ ನೋಡೋದಕ್ಕೆ ಬರ್ತಾರೆ. ಆದರೆ ಯಾರು ಕರ್ನಾಟಕದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಭಾಷೆಯವರೇ ಜಾಸ್ತಿ ಜನ ಇದ್ದಾರೆ. ನಾವು ಕನ್ನಡದವ್ರು ಮದ್ರಾಸ್, ಮುಂಬೈ ಹೆಮ್ಮೆಯಿಂದ ಹೇಳ್ತೀವಿ. ನಾನು ಮನಸ್ಸು ಮಾಡಿದ್ರೆ ಇವತ್ತು ಬೆಂಗಳೂರಿನಲ್ಲಿ ನನಗೆ ಮನೆಯನ್ನೇ ಫ್ರೀ ಕೊಡುವಂಥ ದಾನಿಗಳಿದ್ದಾರೆ. ನೀವು ಬೆಂಗಳೂರು ಸೆಟ್ಲ್ ಆಗ್ಬಿಡ್ರಿ ಸರ್ ಅಂತೇಳಿ. ನಾನು ವಾರದಲ್ಲಿ 3 ಸಾರಿ ಬೆಂಗಳೂರಿಗೆ ಹೋಗ್ತೀನಿ. ಕಾರಣ ನಾನು ಅಲ್ಲಿ ಮನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಂಗಾವತಿಯಲ್ಲಿ ನನ್ನ ಮನೆ. ನನ್ನ ಹೆಸರು ಬಿ ಪ್ರಾಣೇಶ್. ಮೊದಲು ಎಲ್ಲ ಹಿರಿಯರಿಗೆಲ್ಲ ಗೊತ್ತು. ನಾನು ಬಿ ಅನ್ನೋದನ್ನು ತೆಗೆದು ಗಂಗಾವತಿ ಪ್ರಾಣೇಶ್ ಅಂತ ಮಾಡ್ಕೊಂಡೆ. ಯಾರಿಗೆ ಊರ ಅಭಿಮಾನ ಇತ್ತು, ನಿಮ್ಮ ಹೆಸರುಗಳ ಮುಂದೆ ಊರಿನ ಹೆಸರನ್ನ ಸೇರಿಸಬೇಕು. ನಿಮ್ಮ ತಂದೆ ತಾಯಿಗಳ ಹೆಸರನ್ನ ಸೇರಿಸಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಉದ್ಧಾರ ಆಗ್ತಾನೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಾನು ಗಮನಿಸ್ತಿದ್ದೆ. ಶಾಂತಪುರಿ ಸಾರ್ಗಳು ಕೂಡ ಇಲ್ಲೇ ಇದ್ದಾರೆ. ಅದು ಯೋಗಕ್ಕೆ ಬಹಳ ಪ್ರಸಿದ್ಧಿ. ಗಂಗಾವತಿಯಾಗ ಜನ ಮ್ಯಾಟ್ನಿ ಸಿನಿಮಾಕ್ಕೆ ಹೋಗೋದಕ್ಕೆ ರಾತ್ರಿ ಉಂಡ ಮೇಲೆ ಗಾಂಧಿ ಚೌಕ್ನಾಗ ಅಲ್ಲಿನ ಕಟ್ಟಿ ಮೇಲೆ ಕೂತು ಮಾತಾಡೋಕೆ ಟೈಮ್ ಕೇಳಿದ್ರು. ಅಂಗಡಿಗಳು ಮುಗಿಸೋದೆ 10 ಗಂಟೆ ಮೇಲೆ, 10 ಗಂಟೆ ಮೇಲೆ ಉಂಡು ಮತ್ತು ರಾತ್ರಿ 1 ಗಂಟೆ ಮಟ್ಟ ಮಾತಾಡ್ಕೊಂಡು ಇವತ್ತು ಅಂತ ಸಿನಿಮಾ ಎಲ್ಲಿ ಎಲ್ಲರೂ ಕೆಲಸ ಮಾಡ್ಕೊಂಡು ಅಂತ ಮನೆ ಸೇರ್ತಾರೆ. ಟಿವಿಗಳು ನೋಡ್ತಾ ಯೋಗ ಮಾಡೋದನ್ನು ಕಲ್ತಾರೆ. ನಮ್ಮ ಶಾಂತಿ ಸರ್ ಎಲೆ ಅವರು ನನ್ನ ಧನ್ಯವಾದ ಅರ್ಪಿಸ್ತಾರೆ. ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ, ತಾತ, ಕಾಕ, ಕಕ್ಕ ಇಂಥವೇನಿದ್ದಾರೆ ಅವ್ರಗಳಿಗೆಲ್ಲ ನೀವು ಯೋಗ ನಿಮಗೆ ನಿಮಗೂ ಕೂಡ ಕ್ಲಾಸ್ ತಗೋತಾರೆ. ಈ ವಯಸ್ಸಿನಿಂದಲೇ ನೀವು ಯೋಗವನ್ನು ಮಾಡೋದನ್ನು ಕರೀರಿ. ಯೋಗ, ಆಸನಗಳು, ಪ್ರಾಣಾಯಾಮ, ವಿಶ್ವಾಸಗಳು ಭಾಳಷ್ಟು ಬ್ರೈನ್ ಎಷ್ಟು ಜಾಸ್ತಿ ಆಗ್ತದೆ. ಬೆಳ್ಳಿಕಾಯಿ ತಿನ್ಬೇಕು, ಮೆಮೊರಿ ಪವರ್, ಹಾರ್ಲಿಕ್ಸ್ ಕುಡಿ, ಎಲ್ಲ ಸುಳ್ಳು. ಎಲ್ಲ ಯಾವ ಬಿಸ್ಕೆಟ್ ಇಂಥ ಬಿಸ್ಕೆಟ್ ತಿನ್ನಿ, ಏನು ತಿಂದರೂ ಆಗೋದಿಲ್ಲ, ಏನು ಹೋದರೂ ಆಗೋದಿಲ್ಲ. ದೇಹ ಸದೃಢವಾಗಿತ್ತು ಅಂದರೆ ಮೆಮೊರಿ ಪವರ್ ತಾನಾಗಿಯೇ ಬರ್ತದೆ. ಯೋಗ ಕರ್ಮಸ ಕೌಶಲಂ ಅಂತ ಯೋಗವನ್ನು ಮಾಡೋದು ಗಳಿಸೋದಕ್ಕೆ ಶಾಂತಿ ಸರ್ವರು ವಿಸಿಟ್ ನಮ್ಮೆಲ್ಲರೂ ಪುಣ್ಯ ಇತ್ತು. ನಮ್ಮ ಊರಲ್ಲಿ ಇರೋದು
ನಾನು ಕೂಡ ಎಷ್ಟೋ ಸಾರಿ ಹೋಗ್ಬೇಡಿ. ನನಗೆ ವಯಸ್ಸು ಎಷ್ಟು ಇರ್ಬೋದು ಈಗ ಹೇಳ್ರಿ? 100 ಮಾಡ್ರೆ ಮತ್ತೆ 64 ವರ್ಷ ನನಗೆ ಗೌರ್ಮೆಂಟ್ ದವಾಖಾನೆ ಗೌರ್ಮೆಂಟ್ ನೌಕರಿಯಾಗಿ ಇದ್ದಂದ್ರೆ ರಿಟೈರ್ಡ್ ಆಗಿ 4 ವರ್ಷ ಆಗಿತ್ತು. ಆದರೆ ಇವತ್ತು 4ರಲ್ಲಿ ಇವತ್ತು ಚಟುವಟಿಕೆ ಕಾರಣ ಶಾಂತಿ ಸ್ವಾಮಿ ಅಂತ ಯೋಗಾಟಗಳು ನಮ್ಮ ಯೋಗಗಳನ್ನು ಆಮೇಲೆ ಹೇಳ್ಕೊಟ್ಟು ಅವರು ಕೂಡ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹೇಳ್ಕೊಡ್ತಾರೆ, ಅವನ್ನೆಲ್ಲ ಪಾಲಿಸ್ತಾ ಗಂಗಾವತಿಗೆ ಒಳ್ಳೆಯ ಹೆಸರು ತಗೋಬೇಕು. ನೀವು ಎಷ್ಟೇ ದೊಡ್ಡ ಅಧಿಕಾರಿಗಳಾಗಲಿ ನನ್ನ ಸ್ವಂತ ಊರು ಗಂಗಾವತಿ ಅಂತ ಹೇಳುವಂಥವು ಬರೀ ನಮಗೆ ಬೇರೆಯವರಲ್ಲ, ಎಲ್ಲರೂ ಬೇರೆ ಬೇರೆಯವರು ತಮ್ಮ ತಮ್ಮ ಊರುಗಳ ಹೆಸರು ಹೇಳ್ಕೊಡು. ಈಗ ಸರ್ ಕೂಡ ಮಾತಾಡೋದು ಹೌದಾ, ಎಲ್ಲರಿಗೂ ನಮ್ಮವರ ಅಭಿಮಾನ ಇರಬೇಕು. ಮಲ್ಲಿಕಾರ್ಜುನ ಮಠ ಅಂದರೆ ಇದು ಎಲ್ಲ ವರ್ಗದವರ ಮಠ. ಇದು ಇಂಥವ್ರ ಬಡಗಿಲ್ಲ ಅಂತಿಲ್ಲ. ಪವಾಡ ಪುರುಷ ಮಂತ್ರಾಲಯ ಹೇಗೋ ಅನೇಕರಿಗೆ ಹಾಗೆ ಈ ಭಾಗದ ಜನರಿಗೆ ಚನ್ನಬಸವೇಶ್ವರನ ಕೂಡ ಅದನ್ನು ಬಹಳ ಸಣ್ಣ ಒಂದೇ ಒಂದು ಮಠ ಇತ್ತು. ಜ್ಞಾಪಕ ಶಂಕರಗೌಡ ನಾವೆಲ್ಲ ಒಂದೇ ಬಾರಿಗೆ ಅದು ಒಂದೇ ಮಠ ಇತ್ತು, ಯಾವ ಇದ್ದಿಲ್ಲ. ಇವತ್ತಿಷ್ಟು ವಿಶಾಲವಾಗಿರ್ತಕ್ಕಂಥ ಮಠ. ಬಾವಿ ಎಲ್ಲೇ ಹುಡುಕಾಡಿದೆ ನಾನು. ಬಾವಿ ಅವಾಗ ದೊಡ್ಡದಾಗಿತ್ತು, ಅದ್ರ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಪ್ರಾಪರ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಆ ಬಾವಿ ನೀರು ಸೇರ್ಕೊಂಡೆ ಅದ್ರ ಮೇಲೆ ಬುದ್ಧಿ ಊಟ ಮಾಡಿ ಆ ನೀರನ್ನು ಕುಡಿತೀವಿ ಅಂತ ಒಂದು ಬಾವಿ. ನಮ್ಮ ಸೋದರ ಮಾವ ಗುರುರಾಜ್ ರಾವತ್ ಇದ್ರು, ಅವರು ಮೋದಿ ಟಾಕೀಸ್ನಲ್ಲಿ ಆಪರೇಟರ್ ಕೆಲಸ ಮಾಡ್ತಾರೆ. ಅವರು ಈ ಮಠದ ಎಲ್ಲ ಗೋಡೆಗಳ ಮೇಲೆ ವಚನಗಳನ್ನು ಬರೀತಾರೆ. ಈಗ ಬರೀತಾರೆ ಅಂತ ನಾನು ಭಾವಿಸ್ತೇನೆ. ಬರೆದಿಲ್ಲ ಎಲ್ಲ ಗೋಡೆಗಳ ಮೇಲೆ ವಚನಗಳನ್ನ ಬರೀತಿದ್ರು. ಆ ಬರೆದದ್ದಕ್ಕೆ ಅವರು ಏನು ತಗೋತಿರ್ಲಿಲ್ಲ. 2 ದೊಡ್ಡ ದೊಡ್ಡ ಲಡ್ಡು ಅಂತೀವಲ್ಲ ನಾವು, ಬೂಂದಿ ಅಂತಿಲ್ಲ ಅಂತ 2 ಲಡ್ಡು ಪ್ರಸಾದವನ್ನು ತಗೊಂಡ್ಬರ್ತೀವಿ ನಮ್ಮ ಮನೆಗೆ. ಆ ತಾತದಿಂದ ನಾನು ಬೆಳಕಿಗೆ ಬಂದೀನಿ ಅಂತ ಹೇಳಿ ಅವ್ರಿಗಿಲ್ಲ. ಆದರೆ ಎಲ್ರಿಗೂ ಗಂಗಾವತಿಯ ಪ್ರತಿಯೊಬ್ಬರೂ ಕೂಡ ಚನ್ನಬಸವ ತಾತರ ಕೃಪೆಯಿಂದ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಬಿಸ್ನೆಸ್ಗಳನ್ನು ಉದ್ಧಾರ ಮಾಡ್ತಾರೆ. ಅದಕ್ಕೆ ಇಂಥ ಕ್ಷೇತ್ರದಲ್ಲಿ ಕಲಿತಿರ್ತಕ್ಕಂಥ ನೀವುಗಳು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತೀರಿ, ಆಫೀಸರ್ಗಳಾಗ್ತೀರಿ, ಚುಕ್ಕಾಣಿ ಹಿಡಿಯುವಂಥವ್ರಾಗ್ತೀರಿ, ಲೀಡರ್ಗಳಾಗ್ತೀರಿ. ರಾಜಕಾರಣಿಗಳಾಗಬೇಕಂತ ಯಾರೋ ಮನಸ್ಸಿನಾಗ ಕಾಣಬಾರ್ದು. ರಾಜಕಾರಣಿಗಳಿಗೆ ಏನೂ ಗೌರವ ಇಲ್ಲ. ಅವ್ರ ಸೀಟ್ನಿಂದ ಕೆಳಗಿಳಿದ್ರು ಅಂದ್ರೆ ಯಾರ್ಯಾರೋ ಅವ್ರನ್ನ ಮಾತಾಡ್ಸಿಲ್ಲ. ಆದರೆ ನೀವು ಒಬ್ಬ DC, ಒಬ್ಬ AC, ಒಬ್ಬ ತಹಸೀಲ್ದಾರ್, ಒಬ್ಬ BDO, ಯಾವುದೇ ಒಂದು ಗೆಸ್ಟೆಡ್ ಆಫೀಸರ್ ಆಗಲಿ ಜನ ನಿಮ್ಮನ್ನು ಗೌರವಿಸ್ತಾರೆ, ಕಾರ್ಯಕ್ರಮ ಕರೀತಾರೆ. ಅದಕ್ಕೆ ಅಧಿಕಾರ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ ಅನ್ನೋ ಸತ್ಯ ನಿಮಗೆಲ್ಲ ತಿಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಸ್ಮರಣೀಯ ಸೇವೆ ಅಂತಂದ್ರೆ ಇದು ಉಚಿತ ಬೇಸಿಗೆ ಶಿಬಿರ. ಈ ಶಿಬಿರದಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಳ್ಳೋದು ಯೋಗ, ಧ್ಯಾನ ಮತ್ತು ಆಧ್ಯಾತ್ಮ ವಿಷಯವಾಗಿ. ಮಕ್ಕಳಿಗೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠತೆಯಾಗಿ ಮುಖ್ಯವಾಗಿ ಯೋಗ ಬೇಕು. ಮತ್ತು ನೆನಪಿನ ಶಕ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಮತ್ತು ಪರೀಕ್ಷೆ ಬರಲಿಕ್ಕೆ ಹೋದಾಗ ಭಯ ಆಗುತ್ತೆ. ಆ ಭಯ ನಿವಾರಣೆಗಾಗಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ನಾನು ನಿಮಗೆ ಇಲ್ಲಿ ಕಲಿಸಿಕೊಳ್ಳಾಗುತ್ತೆ. ಆದ್ದರಿಂದ ನನಗೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ 10 ದಿನಗಳ ಕಾಲ ಯೋಗ ತರಬೇತಿ ಶಿಬಿರ ಆಗಿದೆ, ಮಕ್ಕಳ ಯೋಗ ತರಬೇತಿ ಶಿಬಿರ ಆಗಿದೆ. ಆದ್ದರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ದೈಹಿಕ ಮಾನಸಿಕವಾಗಿ ಏನು ನಿವಾರಣೆ ಆಗಬೇಕಾಗುತ್ತೆ ಆ ಯೋಗವನ್ನು ಕಲಿಸ್ಕೊಡ್ತೀನಿ, ಜೊತೆಗೆ ಧ್ಯಾನವನ್ನು ಕಲಿಸ್ಕೊಡ್ತೀನಿ, ಜೊತೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅಂತ ಕಲಿಸ್ಕೊಡ್ತೀನಿ. ಜೊತೆಗೆ ಪರೀಕ್ಷೆ ಬರಿಬೇಕಾದಾಗ ಭಯ ಬರ್ತೈತೆ ಮಕ್ಕಳಿಗೆ, ಆ ಭಯವನ್ನ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅಂತ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಸರಿನಾ? ಇಷ್ಟು ಮಾಹಿತಿಯನ್ನ ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವಿಚಾರವನ್ನು ಕೂಡ ನಾವು ಪುಸ್ತಕ ತೆಗ್ತಾ ಇದ್ದೇವೆ. ಇಲ್ಲಿ ಪುಸ್ತಕವನ್ನು ಕೊಡುವ ಮೂಲಕವಾಗಿ ಪುಸ್ತಕ ಪ್ರೇಮಿಗಳಾಗಿ ಅಂತ ಹೇಳ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ. ಎಲ್ರಿಗೂ ನೋಟ್ಬುಕ್ಸ್ ಕೊಡುವ ಮೂಲಕವಾಗಿ ನಿಮಗೆ ಉಚಿತವಾಗಿ ಶಿಕ್ಷಣ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಬಂಧುಗಳೇ, ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಒಂದು ಮಕ್ಕಳೇ, ಯಾಕಂದ್ರೆ ನಿಮಗೆ ಈಗ ಸಮಯ ನಿಮ್ಗೆ ಗೊತ್ತಾಗಲ್ಲ. ಟೈಮ್ ಆದ ನಂತರದಲ್ಲಿ ನಾವು ಎಚ್ಚರ ಆದಾಗ ನಾವು ಬಹಳ ನೋವು ಅನುಭವಿಸ್ತಾ ಇರ್ತೀವಿ. ಟೈಮ್ ಅಂಡ್ ಟೈಮ್ ವೇಟ್ ಫಾರ್ ನನ್. ನಾವು ನಮ್ಮ ಸುತ್ತಮುತ್ತ ಪರಿಸರಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥ ನಾವು ವಾತಾವರಣದಲ್ಲಿ ಬೆಳಿಬೇಕು. ಅಂದಾಗ ಮಾತ್ರ ನಾವು ಸಮಾಜ ಜೀವಿಯಾಗಿ, ಸಂಘ ಜೀವಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ. ಎಲ್ಲ ಸಂಪನ್ಮೂಲ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ದಯವಿಟ್ಟು ನೀವು ಅವ್ರು ಏನ್ ಹೇಳ್ತಾರೆ ಎಲ್ಲ ಕೆಲಸ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ನಾವು ಮಾಡೋದ್ರಿಂದ, ನಾವು ಬರವಣಿಗೆಯನ್ನು ಸಿದ್ಧ ಮಾಡ್ಕೊಳ್ಳೋದ್ರಿಂದ ಪರೀಕ್ಷೆ ಕೂಡ ಹೆಚ್ಚಿನ ಅಂಕ ಪಡಿತೀವಿ. ಉತ್ತಮ ವ್ಯಕ್ತಿಯಾಗಿ ನಾವು ಈ ನಾಡಿಗೆ ಕೀರ್ತಿ ತಂದು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಪ್ರತಿಯೊಬ್ಬರು ಒಂದು ಅಭಿಲಾಷೆ ಏನಿಲ್ಲ, ಅತ್ಯಂತ ಹೆಮ್ಮೆಯದಾಯಕವಾಗಿರುವಂತಹ ಒಂದು ಹಿರಿಮೆಯದಾಯಕವಾಗಿರುವಂತಹ ಗುಣ ಅದು. ಅದರಿಂದ ಮಕ್ಕಳೇ ಹಾಗೂ ಪಾಲಕರೇ, ನೀವೆಲ್ಲರೂ ಕೂಡ ಈ ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ವಿಷಯಗಳು, ಎಲ್ಲ ಕಲಿಕಾಂಶಗಳನ್ನ
ಇರುವಂತ ಗುರುಗಳ ಮತ್ತು ಗುರುಮಾತೆಯರಿಂದ ಪ್ರಾಮಾಣಿಕವಾಗಿ ಪ್ರಯತ್ನಶೀಲರಾಗಿ ಸಮಯ ಪಾಲನೆ ಮಾಡಿಕೊಂಡು ಉತ್ತಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾದ್ರೆ ಕೇವಲ ಅಂಕಗಳಿಗೋಸ್ಕರ ಪರೀಕ್ಷೆಗೋಸ್ಕರ ಅಭ್ಯಾಸ ಮಾಡುವಂತದ್ದಲ್ಲ. ನಾವು ಮೊಟ್ಟ ಮೊದಲನಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂತದ್ದು ಜ್ಞಾನದಗೋಸ್ಕರ. ನಾವು ಯಾವ ಒಂದು ವಿಷಯವನ್ನ, ಯಾವ ತರಗತಿಯ ವಿಷಯದಲ್ಲಿರುವಂತಹ ಕಲಿಕಾಂಶಗಳು ಏನದಾವೋ ಆ ಎಲ್ಲಾ ಕಲಿಕಾಂಶಗಳನ್ನ ಯಾರು ಪ್ರಯತ್ನ ಮಾಡಿ ಸ್ವಪ್ರಯತ್ನದಿಂದ ಸಮಯ ಪಾಲನೆ ಮಾಡಿಕೊಂಡು ಅಭ್ಯಾಸ ಮಾಡಿದ್ರು ಅವರು ನಿಜವಾಗಲೂ ಪರೀಕ್ಷೆಯನ್ನ ಯಾವುದೇ ಹೆದರಿಕೆ ಇರಲಾರದೆ, ಅಂಜಿಕೆ ಇರಲಾರದೆ ಎದುರಿಸಲಿಕ್ಕೆ ಸಾಧ್ಯ. ಫಲಿತಾಂಶ ಅನ್ನೋದು ಅದು ನೈಸರ್ಗಿಕ ದತ್ತವಾಗಿ ಬರುವಂತದ್ದು. ಆದ್ರಿಂದ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ, ಮಾರ್ಕ್ಸ್ ನಾಡಿನಲ್ಲಿ ಪಡೆದ ಅಂಕಗಳು ಅಂತೇಳಿ ನಾವು ಕೊಡ್ತಾ ಇರ್ತೀವಿ, ಹೌದಾ? ಆದ್ರಿಂದ ಅದು ನ್ಯಾಚುರಲ್ ಪ್ರೊಸೆಸ್. ಪರೀಕ್ಷೆಗೋಸ್ಕರ ಅಭ್ಯಾಸ ಮಾಡೋದಲ್ಲ. ನಾವು ಜ್ಞಾನದಗೋಸ್ಕರ ನಾವು ಯಾವತ್ತೂ ಕೂಡ ಅಭ್ಯಾಸ ಮಾಡಿದ್ರೆ ಆ ಅಧ್ಯಾಯದಲ್ಲಿ ಬರುವಂತ ಯಾವುದೇ ಪ್ರಶ್ನೆ ಬಂದಿರಬಹುದು, ಅದಕ್ಕೆ ಸೂಕ್ತವಾದ ಸುಂದರವಾದ ಬರವಣಿಗೆಯೊಂದಿಗೆ ನೀವು ಬರೆದಾಗ ಮಾತ್ರ 100ಕ್ಕೆ 100 ಅಂಕಗಳನ್ನ ಗಿಟ್ಟಿಸಿಕೊಳ್ಳುವುದು ಅತ್ಯಂತ ಸರಳದಾಯಕವಾಗಿರುವಂತಹ ಒಂದು ಪ್ರೊಸೆಸ್ ಅದು. ಅದರಿಂದ ಪರೀಕ್ಷೆ ಅನ್ನುವುದನ್ನ ನೀವು ಯಾರು ಕೂಡ ಅದನ್ನ ಅತಿ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟು ಓದುವಂತದಿಲ್ಲ. ಮೊಟ್ಟ ಮೊದಲನೇದಾಗಿ ಯಾವುದಕ್ಕಾಗಿ ಓದಬೇಕು? ನಾವು ಜ್ಞಾನದಗೋಸ್ಕರ. ಮಾಸ್ಟರಿ ಹೋಗಿ ಸಬ್ಜೆಕ್ಟ್ ಬರುವ ಹಾಗೆ ನೀವು ಓದಿದ್ರೆ ಮಾತ್ರ ಅದರಲ್ಲಿ ಬರುವಂತ ಪ್ರಶ್ನೆಗಳಿಗೆ ಉತ್ತರ ನ್ಯಾಚುರಲ್ ಆಗಿ ನೀವು ಕೊಡ್ತೀರಿ ಅನ್ನುವ ಧೈರ್ಯ ನಿಮ್ಮಲ್ಲಿ ಆ ಸಾಮರ್ಥ್ಯ ಬಂದೇ ಬರ್ತದೆ. ಅದರಿಂದ ಪ್ರತಿಯೊಂದು ಅಧ್ಯಾಯದ ಮೇಲೆ ತನ್ನದೇ ಆದ ಒಂದು ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯಗಳನ್ನ ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವೆಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ